ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿನಿತ್ಯ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾರಿಗೆ ಬಂದಿದೆ, ನಮ್ಮೆಲ್ಲರಿಗೂ ಯಾವಾಗ ಬರುತ್ತೆ, ಇನ್ನೂ ಸಹ ಯಾಕೆ ಬಂದಿಲ್ಲ, ಯಾರ್ಯಾರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸೊ ಇವತ್ತು ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. 21ನೇ ಕಂತಿನ ಹಣ ಇಷ್ಟಕ್ಕೂ ಬಿಡುಗಡೆ ಆಗಿದೆಯಾ ಇಲ್ವಾ, ಯಾವ ಫಲಾನುಭವಿಗಳಿಗೆ ಬಂದಿದೆ, ಎಲ್ಲರಿಗೂ ಯಾವಾಗ ಬರುತ್ತೆ, ಇದರ ಕುರಿತು ಇರುವಂತಹ ಎಲ್ಲ ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 20ನೇ ಕಂತು ಹಣದವರೆಗೂ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಿದೆ. ಅಂದರೆ 4,000 ಈಗಾಗಲೇ ಮಹಿಳೆಯರು ನೀವೆಲ್ಲರೂ ಪಡ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯಿಂದ. ಸೊ ಇಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನು ಕೇಳ್ತಿದ್ದಾರೆ ಅಂದರೆ, ನೀವು 21ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಿದ್ದೀರಾ, ಬಟ್ ನಮಗೆ ಇನ್ನೂ 19, 20ನೇ ಕಂತು ಹಣನೇ ಪೆಂಡಿಂಗ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ 20ನೇ ಕಂತು ಹಣದವರೆಗೂ ಕೂಡ ಹಣ ಬಿಡುಗಡೆ ಮಾಡಿದ್ದೇವೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹೋಗಿಲ್ಲ. ಅದು ಟೆಕ್ನಿಕಲ್ ಇಶ್ಯೂ ಆಗಿರಬಹುದು ಅಥವಾ ಬೇರೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಆಗಿರಬಹುದು. ಅಂತಹ ಫಲಾನುಭವಿಗಳು ಸಹ ಶೀಘ್ರದಲ್ಲೇ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮಗೆ ಬರ್ತಿರುವಂಥ ಕೆಲವೊಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಪ್ರಕಾರ 19 ಮತ್ತು 20ನೇ ಕಂತಿನ ಹಣ ಯಾರಿಗಾದರೆ ಬಾಕಿ ಇದೆಯೋ ಅಂತಹ ಫಲಾನುಭವಿಗಳಿಗೆ ಈ ತಿಂಗಳ ಕಂಪ್ಲೀಟ್ ಆಗುವಷ್ಟು ಒಳಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ನೀವೇನು ತುಂಬ ವರಿ ಆಗುವಂತಹ ಅವಶ್ಯಕತೆ ಇಲ್ಲ. ಈಗ ಮೊದಲಿಗೆ ನೋಡೋದಾದರೆ 21ನೇ ಕಂತು ಹಣ ಯಾರಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ನನಗೆ 21ನೇ ಕಂತು ಹಣ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅವರಲ್ಲಿ ಏನು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅಂದರೆ, 19, 20ನೇ ಕಂತಿನ ಹಣ ಒಂದೇ ಸಲ ಬರೋದ್ರಿಂದ 21ನೇ ಕಂತಿನ ಹಣ ಸಹ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದುವರೆಗೂ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಸಹ 21ನೇ ಕಂತಿನ ಹಣ ಜಮೆ ಆಗಿಲ್ಲ. ಇಲ್ಲಿ ಬೇರೆ ಯಾವುದೋ ಜಿಲ್ಲೆಯ ಫಲಾನುಭವಿಗಳು ಅಥವಾ ಬೇರೆ ಯಾರಿಗೋ ಆಗಲಿ ಇನ್ನೂ ಸಹ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದನೇ ಒಂದು ಸ್ಪಷ್ಟನೆ ಸಿಕ್ಕಿದೆ. ಜೊತೆಗೆ 21ನೇ ಕಂತು ಹಣ ಜಮೆ ಕುರಿತು ನಿಮಗೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ಏನು ಆ ದೊಡ್ಡ ಬದಲಾವಣೆ ಅಂತ ಅಂದರೆ, ಫಲಾನುಭವಿಗಳು ಎಲ್ಲರೂ ಸಹ ಇದೇ ತಿಂಗಳಲ್ಲಿ 21ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಆಸೆಯನ್ನು ಇಟ್ಕೊಂಡಿದ್ರಿ. ಬಟ್ ಇಲ್ಲಿ ಏನಂತ ಅಂದರೆ, ದೊಡ್ಡ ಬದಲಾವಣೆ ಆಗಿದೆ ಅಂತ ಅಂದರೆ 21ನೇ ಕಂತು ಹಣ ಇದೇ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗೋದಿಲ್ಲ. ಇದು ಬಂದು ನಿಮಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಒನ್ಸ್ ಬಿಡುಗಡೆ ಆಗಿದ್ದ ಆದಮೇಲೆ ಒಂದು 15 ದಿವಸ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನು ಮುಂದೆ ಬರುವಂತಹ 21ನೇ ಕಂತು ಹಣ ಆಗಿರ್ಬೋದು, 22ನೇ ಕಂತಿನ ಹಣ ಆಗಿರ್ಬೋದು, ಎಲ್ಲನೂ ಸಹ ಆನ್ ಟೈಮ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಬರ್ತಿದೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಹ ಕಾದು ನೋಡಬೇಕು. ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ನಿಮಗೆ 21ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ, ಅಂದರೆ ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತಿನ ಹಣ ಜಮೆ ಆಗುತ್ತೆ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಮಾಡೋದ್ರಲ್ಲೂ ಸಹ ಒಂದಿಷ್ಟು ರೂಲ್ಸ್ ಆದರೆ ಚೇಂಜ್ ಮಾಡಿರುವಂಥದ್ದು. ಮೊದಲಿಗೆ ಸರ್ಕಾರದಿಂದ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗ್ತಿತ್ತು. ಬಟ್ ಇದರ ಒಂದು ರೂಲ್ಸ್ ಸಹ ಈಗ ಚೇಂಜ್ ಆಗಿದೆ. ನೀವು ಫಲಾನುಭವಿಗಳು ಈಗಾಗಲೇ ಯಾರೆಲ್ಲ 20ನೇ ಕಂತು ಹಣದವರೆಗೆ ಪಡ್ಕೊಂಡಿದ್ದೀರಾ, ನಿಮ್ಮೆಲ್ಲರೂ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹಣ ಜಮೆ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರೂ ಸಹ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬಾಕಿ ಇದೆ ಇದುವರೆಗೂ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.